ಎವ್ರಿವನ್, ಯಾರಿಗೆಲ್ಲ ಈಗಾಗಲೇ ಗೃಹಲಕ್ಷ್ಮಿಯ 15ನೇ ಕಂತಿನ ಹಣ ಅನ್ನುವಂಥದ್ದು ಬಂದಿದೆ ಅಲ್ವಾ? ಅದಾದ ನಂತರ 16, 17, 18 ಹೀಗೆ ಮುಂದಿನ ಕಂತಿನ ಹಣ ಬರಬೇಕು ಅಂತಂದರೆ ಒಂದಷ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸಲ್ಲಾಗಿರಬಹುದು ಚೇಂಜಸನ್ನು ಮಾಡ್ಕೊಳ್ಬೇಕಾಗಿ ಇರುತ್ತೆ. ಇಲ್ಲ ಅಂತ ಅಂದರೆ ನೆಕ್ಸ್ಟ್ ನಿಮಗೆ ಏನು ಹಣ ಅನ್ನುವಂಥದ್ದು ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರೋದಿಲ್ಲ. ಹಾಗಾಗಿ ಯಾವೆಲ್ಲ ಚೇಂಜಸನ್ನು ಮಾಡ್ಕೋಬೇಕು ನೀವು ಅನ್ನುವಂಥದ್ದನ್ನು ಇದೇ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಎಲ್ರಿಗೂ ಕೂಡ 15 ಕಂತಿನ ಹಣ ಅನ್ನುವಂಥದ್ದು ಅಂದರೆ 30,000 ರೂಪಾಯಿಗಳನ್ನುವಂಥದ್ದು ಆಲ್ರೆಡಿ ಬಂದಿರೋ ಅಂಥದ್ದು. ಅಂದರೆ 90% ಮಹಿಳೆಯರಿಗೆ ಈಗಾಗಲೇ ಏನು 30,000 ರೂಪಾಯಿ ಬಂದಿದೆ ಅಂತಲೇ ಹೇಳಬಹುದು. ಆದರೆ ಅದಾದ ನಂತರ ಏನು 16ರಿಂದ ಏನು ಕಂತುಗಳಿದ್ದಾವೆ ಅಲ್ವಾ, ಅವುಗಳನ್ನು ಪಡ್ಕೊಳ್ಬೇಕು ಅಂತ ಅಂದರೆ ಇವುಗಳನ್ನು ಮಾಡಿರಲೇಬೇಕು, ಇಲ್ಲಾಂದರೆ ಹಣ ಅನ್ನುವಂಥದ್ದು ಬರೋದಿಲ್ಲ. ಇದೇ ಒಂದು ವಿಡಿಯೋದೊಳಗಡೆ ಒಂದು 3 ಅಪ್ಡೇಟ್ಸ್ಗಳನ್ನು ಅದರ ಕುರಿತಾಗಿ ಕೊಡ್ತೀನಿ. ಅದು ನೀವು ತಿಳ್ಕೋಬೇಕು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ. ನೀವೆಲ್ಲ ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಬಳಿ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಯಾವ್ಯಾವುದು? ಆಧಾರ್ ಕಾರ್ಡ್ ಆಗಿರ್ಬೋದು, ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ಬುಕ್ ಆಗಿರಬಹುದು ಮತ್ತು ರೇಷನ್ ಕಾರ್ಡ್ ಆಗಿರ್ಬೋದು. ಇದರಲ್ಲಿ ನಿಮಗೆ ಆಧಾರ್ ಕಾರ್ಡ್ ಏನಿದೆ ಅಲ್ವಾ, ಆಧಾರ್ ಕಾರ್ಡಲ್ಲಿ 10 ವರ್ಷ ಆಗಿದ್ದರೂ ಕೂಡ ಇನ್ನು ಯಾರೆಲ್ಲ ಅಪ್ಡೇಟನ್ನು ಮಾಡಿಸಿಲ್ಲ ಅವರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರೋದಿಲ್ಲ. ಹಾಗಾಗಿ ಯಾರ್ಯಾರೆಲ್ಲ 10 ವರ್ಷ ಆದರೂ ಕೂಡ ಇನ್ನೂ ಅಪ್ಡೇಟ್ ಮಾಡಿಸಿಲ್ಲ ಅವರು ಕೂಡಲೇ ಹೋಗಿಬಿಟ್ಟು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಮತ್ತು ಈ KYC ಕೂಡ ಮಾಡಿಸಿರೋದಿಲ್ಲ ಎಷ್ಟೊಂದು ಜನ, ಅದನ್ನು ಕೂಡ ಮಾಡಿಸ್ಕೊಳ್ಬೇಕು. ಇನ್ನು ರೇಷನ್ ಕಾರ್ಡ್ ವಿಚಾರಕ್ಕೆ ಬರುವಂಥದ್ದಾದರೆ ಇವಾಗ ನಾವು ಎಷ್ಟೊಂದು ಜನಕ್ಕೆ ನೋಡಿದ್ದೀವಿ, 2 ಲಕ್ಷ ಮಹಿಳೆಯರಿಗಿಂತ ಹೆಚ್ಚು ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿಯ ಯೋಜನೆಯಿಂದ ಬರುವಂತಹ ಹಣ ಅನ್ನುವಂಥದ್ದು ನಿಂತೋಗಿದೆ. ಯಾಕೆ ಅಂತ ಅಂದರೆ ಅವರು ಟ್ಯಾಕ್ಸನ್ನು ಪೇ ಮಾಡ್ತಿದ್ರು ಮತ್ತು ಈ ಥರ ಎಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಅನ್ನುವಂಥದ್ದು ಸಿಕ್ಕಿರೋ ಅಂಥದ್ದು ಮಾಹಿತಿ ಸಿಕ್ಕಿರೋದ್ರಿಂದ ಏನು ಎಷ್ಟೊಂದು ಜನಕ್ಕೆ ಏನು ಮಾಡಿದ್ದಾರೆ, ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ನಿಲ್ಲಿಸಿದ್ದಾರೆ. ಇನ್ನೂ ಎಷ್ಟೊಂದು ಜನಕ್ಕೆ ಏನು BPL ಕಾರ್ಡ್ ಇತ್ತು ಅಲ್ವಾ, ಅದನ್ನು ಕೂಡ ತೆಗೆದಾಕಿರೋ ಅಂಥದ್ದು ಈಗಾಗಲೇ ನಾವು ನೋಡಿರ್ತೀವಿ. ಈಗಾಗಲೇ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು 30,000 ಎಲ್ರಿಗೂ ಕೂಡ ತಲುಪಿರೋ ಅಂಥದ್ದು. ಆದರೆ ಸರ್ಕಾರದ ಇಂಟೆನ್ಷನ್ ಏನು ಅಂತ ಅಂದರೆ ಇವಾಗ 30,000 ಏನೋ ಹಾಕ್ಬಿಟ್ಟಿದ್ದೀವಿ 15 ಕಂತಿನ ಹಣ ಅನ್ನುವಂಥದ್ದು. ಆದರೆ ಇನ್ನೂ ಎಚ್ಚರಿಕೆಯಿಂದ ನಾವೇನು ಈ ಒಂದು ಇಂಟೆನ್ಷನ್ ಏನು ಅಂತ ಅಂದರೆ ಬಡವರಿಗೆ ಸೇರಬೇಕು ಈ 2,000 ಪ್ರತಿ ತಿಂಗಳು ಕೂಡ. ಹಾಗಾಗಿ ಸರಿಯಾಗಿ ಪರಿಶೀಲನೆಯನ್ನು ಮಾಡಿ ಯಾರಿಗೆ ಸೂಕ್ತವಾಗಿ ಇರುತ್ತೋ ಅವರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳ್ತಿರೋ ಅಂಥದ್ದು. ಹಾಗಾಗಿ ನೀವು ಕೂಡ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕೋ ಅವುಗಳನ್ನೆಲ್ಲ ಮಾಡಿ, ಇಷ್ಟು ನಾನು ಅಪ್ಡೇಟ್ಸನ್ನು ಏನು ಕೊಟ್ಟಿದ್ದೀನಿ ಅದನ್ನು ಮಾಡ್ಕೊಳ್ಬೇಕಾಗಿ ಇರುತ್ತೆ. ಇನ್ನು ಮುಂದಿನ ಕಂತಿನ ಹಣ ಅನ್ನುವಂಥದ್ದು ನಿಮಗೆ ಬರಬೇಕು ಅಂತ ಆದರೆ ಇದಿಷ್ಟು ಆಗಿತ್ತು. ಇನ್ನೂ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ಸ್ ಬೇಕು ಗೃಹಲಕ್ಷ್ಮಿಯ ಯೋಜನೆಯ ಬಗ್ಗೆ ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.